ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂಡ್ ಹೈಕಿಂಗ್ ಅಂತ ಹೇಳಿದ್ರೆ ಅಂದ್ರೆ ಚಾರಣದ ಎಪಿಸೋಡ್ 2 ಭಾಗ 2ಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಈ ಕೊಡಚಾದ್ರಿ ಚಾರಣದ ಬಗ್ಗೆ ವಿವರವಾಗಿ ಇವತ್ತಿನ ಲಾಗ್ ಅಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮುಂಚೆ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ನಾನು ಮುಂಚೆನೆ ಹೇಳಿದ್ದೆ ಈ ಒಂದು ಜರ್ನಿ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಒಂದು ಅದ್ಭುತ ಅನುಭವವನ್ನು ಸಹ ನಮಗೆ ಈ ಒಂದು ಟ್ರೆಕ್ಕಿಂಗ್ ಅಂದ್ರೆ ಈ ಚಾರಣ ನಮಗೆ ಕೊಟ್ಟಿದೆ. ಅದು ಯಾವ ರೀತಿ ಎಲ್ಲ ನಮಗೆ ಈ ಚಾರಣ ಅನುಭವವನ್ನ ಕೊಡ್ತು, ಅದಕ್ಕೂ ಮುಖ್ಯವಾಗಿ ನಾವು ಈ ಚಾರಣಕ್ಕೆ ಹೋಗಕ್ಕೂ ಮುಂಚೆ ಏನೆಲ್ಲಾ ಪ್ಲಾನ್ಗಳನ್ನ ಮಾಡ್ಕೋಬೇಕು ಅಂದ್ರೆ ಯೋಜನೆಗಳನ್ನೆಲ್ಲ ನಾವು ತಯಾರಿಸ್ಕೋಬೇಕು ಅನ್ನೋದು ಬಹಳನೇ ಮುಖ್ಯ. ಈ ಒಂದು ವಿಶೇಷ ಲಾಗ್ ನಲ್ಲಿ ಆ ಎಲ್ರ ಬಗ್ಗೆನೂ ಸಹ ನಾನು ಇವತ್ತು ಸುವಿವರವಾಗಿ ಅಂದ್ರೆ ಎಲ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಇವತ್ತು ಕೊಡ್ತಾ ಹೋಗ್ತೀನಿ. ಒಂದು ಕಾಡಲ್ಲಿ ಪರಿಸರದೊಂದಿಗೆ ನಾವು ನಡ್ಕೊಂಡು ಹೋಗ್ತಾ ಈ ಒಂದು ಚಾರಣದ ಬಗ್ಗೆ ಪ್ರತಿಯೊಂದನ್ನು ಸಹ ನಾನು ಕೂಲಂಕುಷವಾಗಿ ನಿಮ್ಗೆ ಇವತ್ತಿನ ಒಂದು ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನಡ್ಕೊಂಡು ಹೋಗ್ತಾ ಪ್ರತಿಯೊಂದು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಈ ತರದ ಚಾರಣಗಳು ಮೊದಲು ನಮ್ಗೆ ಯಾಕೆ ಅವಶ್ಯಕತೆ ಇದೆ, ಏನಕ್ಕೆ ಬೇಕು ನಮ್ಗೆ ಈ ತರದ ಚಾರಣಗಳು? ಇಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪ್ ಪೀಪಲ್ಸ್ ಇದ್ದಾರೆ, 10 ವರ್ಷದಿಂದ 50 ವರ್ಷದ ತನಕ. ಮೊದಲು ಇದ್ರ ಬಗ್ಗೆ ಮಾತಾಡ್ತೀನಿ, ಅನಂತರ ನಮ್ಮ ಈ ಜರ್ನಿನಲ್ಲಿ ತುಂಬಾ ಬಹುಮುಖ್ಯ ವಿಷಯಗಳಿವೆ, ಅವುಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಯೂಶುವಲ್ ಆಗಿ ಯಾವುದೇ ಒಂದು ಜರ್ನಿ ಮಾಡೋಕ್ಕೂ ಮುಂಚೆ ಕೆಲವೊಂದ್ಸಲ ನಾವ್ ಹೇಳ್ಕೊತೀವಿ ಅಲ್ವಾ, ಹಿಪ್ ಹಿಪ್ ಹುರ್ರೆ ಅಂತೇಳಿ. ಆದ್ರೆ ನಮ್ ಜರ್ನಿ ಮೊದಲು ಶುರುವಾಗಿದ್ದು ಹೀಗೆ. ಬಂಬರೆ ಬಮ್ ಅಂದಾಗ ನೀವು ಬಮ್ ಬಮ್ ಹೇಳ್ಬೇಕು. ಬಂಬರೆ ಮೂಸರಿ ಆಯ್ತು ನನಗೆ. ಬಂಬರೆ ಬಮ್ 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 ಬಂಬರೆ ಬಮ್ 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 ಬಂಬರೆ ಬಮ್ ಬಮ್ ಬಮ್. ಅದೇ ರೀತಿ ಇವರು ಅಲ್ಲಿ ಅವರು ಕಂಡಿಡ್ಕೊಂಡಿರ್ತಕ್ಕಂಥ ಒಂದು ಸ್ಪೆಷಲ್ ಅವ್ರದ್ದೇ ಆದಂತ ಒಂದು ಸಿಗ್ನೇಚರ್ ವರ್ಡ್ಸ್ ಗಳಿವು. ಇವರು ಪುಟ್ಟಪ್ಪ ಅಂತೇಳಿ ನಮ್ಮ ಒಂದು ಟ್ರೆಕ್ಕಿಂಗ್ ನಲ್ಲಿ ಇರ್ತಕ್ಕಂತ ಗೈಡು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತೇಳಿ, ಆದ್ರೆ ಇವರ ಎನರ್ಜಿ ಲೆವೆಲ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದೆ. ಚಾರಣದಲ್ಲಿ ಅವರು ಸಿಕ್ಕಾಪಟ್ಟೆ ಅನುಭವವನ್ನ ಪಡ್ಕೊಂಡಿದ್ದಾರೆ. ಒಟ್ಟು ನಮ್ ಜೊತೆ ಬಂದಿದ್ದು 4 ಜನ ಗೈಡು, ಅದರಲ್ಲಿ ಇವರೊಬ್ರು. ನಮ್ಮ ಚಾರಣನು ಶುರುವಾಯ್ತು. ಯೋಗೀಶ್ ಅಂತೇಳಿ ಲೋಕಲ್ ಗೈಡು, ಇಲ್ಲಿ ಕೊಡಚಾದ್ರಿ ಇವರು. ಇದ್ರ ಜೊತೆಗೆ ನಾವು ವಿಷಯಗಳನ್ನ ಸಹ ಮಾತಾಡ್ಕೊಂಡು ಹೋಗೋಣ. ನಾನು ಮುಂಚೆನೆ ಹೇಳ್ದಂಗೆ ಯಾಕೆ ಈ ತರದ ಚಾರಣಗಳು ಮನುಷ್ಯನ್ಗೆ ಅವಶ್ಯಕ ಅಂತೇಳಿ, ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ತರದ ಚಾರಣಗಳು ಬೇಕು. ಬೆಟ್ಟಗಳು ಮತ್ತೆ ಪರ್ವತಗಳನ್ನ ನಾವು ಹತ್ತುವಾಗ ನಮ್ಮ ಹಾರ್ಟ್ ಹೆಚ್ಚು ಬಲವಾಗಿ ರಕ್ತವನ್ನ ಪಂಪ್ ಮಾಡ್ಬೇಕಾಗುತ್ತೆ. ಇದು ಹೃದಯದ ಸ್ನಾಯುಗಳನ್ನು ಸಹ ಬಲಪಡಿಸುತ್ತೆ. ಜೊತೆಗೆ ನಮ್ಮ ಲಂಗ್ಸ್ ನ ಒಂದು ಕೆಪಾಸಿಟಿನೂ ಸಹ ಇದು ಸುಧಾರಿಸುತ್ತೆ. ಮತ್ತೆ ಇಲ್ಲಿ ನಾವು ನಡೆಯುವ ಮತ್ತೆ ಹತ್ತುವ ಒಂದು ಕೆಲಸಗಳನ್ನ ಮಾಡೋದ್ರಿಂದ ದೈಹಿಕ ಚಟುವಟಿಕೆಯು ಸಹ ನಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚುವರಿ ಕೊಬ್ಬು ಮತ್ತೆ ನೀರಿನ ತೂಕವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಮತ್ತೆ ನಮ್ಮ ಮೂಳೆಗಳು ಮತ್ತೆ ಸ್ನಾಯುಗಳು ಬಲಿಷ್ಠವಾಗೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಜೊತೆಗೆ ಪೀಸ್ ಆಫ್ ಮೈಂಡ್ ಅಂದ್ರೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಯಾಕೆಂದ್ರೆ ನಾವು ಪ್ರಕೃತಿನಲ್ಲಿ ಶುದ್ಧವಾದ ಗಾಳಿಯನ್ನು ಸೇವಿಸ್ತಾ ಟ್ರೆಕ್ಕಿಂಗ್ ಮಾಡೋದ್ರಿಂದ ನಮ್ಮ ಒತ್ತಡ, ಆತಂಕ ಮತ್ತೆ ನಮ್ಮ ಖಿನ್ನತೆ ದೂರವಾಗಿ ಮನಸ್ಸಿಗೆ ಒಂದು ಪ್ರಶಾಂತತೆಯನ್ನು ಸಹ ಇದು ದೊರಕಿಸಿಕೊಡುತ್ತೆ. ಜೊತೆಗೆ ಕಡಿದಾದ ದಾರಿಗಳಲ್ಲಿ ನಾವು ಸವಾಲುಗಳನ್ನು ಎದುರಿಸಲು ಮನಸ್ಸನ್ನ ನಾವು ಕೇಂದ್ರೀಕರಿಸಬೇಕಾಗಿರೋದ್ರಿಂದ ನಮ್ಮ ಏಕಾಗ್ರತೆಯನ್ನು ಸಹ ಇದು ಸುಧಾರಿಸುತ್ತೆ. ಅಂದ್ರೆ ನಾವು ಫೋಕಸ್ಡ್ ಆಗಿ ಕಾನ್ಸಂಟ್ರೇಟೆಡ್ ಆಗಿರ್ತೀವಿ, ಏಕಾಗ್ರತೆಯನ್ನ ಕೇಂದ್ರೀಕರಿಸುತ್ತೆ. ಜೊತೆಗೆ ನಮ್ಮ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಸಹ ಇದು ಜಾಸ್ತಿ ಮಾಡುತ್ತೆ. ಮತ್ತೆ ಪ್ರಕೃತಿಯೊಂದಿಗೆ ಒಂದು ಒಳ್ಳೆ ಸಂಪರ್ಕವನ್ನ ನಾವು ಇಟ್ಕೊಳ್ಳೋದಕ್ಕೆ, ಇತಿಕ ಸೌಂದರ್ಯವನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೂ ಸಹ ಈ ಒಂದು ಟ್ರೆಕ್ಕಿಂಗ್ ಗಳು ನಮ್ಗೆ ಅವಕಾಶವನ್ನ ನೀಡ್ತವೆ. ಈಗ ನೆಕ್ಸ್ಟ್ ಪ್ಲಾನಿಂಗ್ ಬರೋಣ, ಯಾವ ರೀತಿ ನಾವು ಪ್ಲಾನ್ ಮಾಡಬೇಕು ಅಂತೇಳಿ. ಕೊಡಚಾದ್ರಿಯ ಚಾರಣ ಸೆಪ್ಟೆಂಬರ್ ಇಂದ ಶುರುವಾಗಿ ಫೆಬ್ರವರಿ ತನಕ ಇರುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಚಾರಣ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ, ಏಕೆಂದ್ರೆ ಮಧ್ಯೆ ಜಲಪಾತಗಳು, ಕಣಿವೆಗಳೆಲ್ಲ ಇರೋದ್ರಿಂದ ನೀರಿನ ಒಳಹರಿವು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ಮಳೆಗಾಲದ ಸಮಯದಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಟ್ರೆಕ್ಕಿಂಗ್ ನ ಎಲ್ರೂ ವೀಕೆಂಡ್ಸ್ ಅಲ್ಲೇ ಮ್ಯಾಕ್ಸಿಮಮ್ ಪ್ಲಾನ್ ಮಾಡ್ಕೊಳ್ಳೋದು. ಹಾಗಾಗಿ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಸಹ ವೀಕೆಂಡ್ಸ್ ಅಲ್ಲೇನೆ. ಯಾಕೆಂದ್ರೆ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾಗಿದ್ದರಿಂದ ನಾವು ಈ 1 ತಿಂಗಳು ಕ್ರಿಸ್ಮಸ್ ಹಾಲಿಡೇನಲ್ಲಿ ನಾವು ಪ್ಲಾನ್ ಮಾಡ್ಕೊಂಡ್ವಿ. 3 ರಿಂದ 4 ದಿನ ನಮ್ಗೆ ಮಕ್ಳಿಗೆಲ್ಲ ರಜಾ ಸಿಗುತ್ತೆ, ಹಂಗಾಗಿ ಅದು ಬೆಸ್ಟ್ ಟೈಮ್ ಅಂತೇಳಿ. ಮತ್ತೆ ನಾವು ಇಲ್ಲಿ ಯಾವುದೇ ಚಾರಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ವೆಬ್ಸೈಟ್ ಇದೆ, ಅಲ್ಲಿ
ಆನ್ಲೈನ್ ಟಿಕೆಟ್ಸ್ನೇ ನಾವು ಬುಕ್ ಮಾಡ್ಕೋಬೇಕು. ಈ ಒಂದು ಟ್ರೆಕ್ಕಿಂಗ್ಗೆ ಕೊಡಚಾದ್ರಿನಲ್ಲಿ 550 ರೂಪಾಯಿ ಪರ್ ಹೆಡ್, ಅಂದ್ರೆ ಒಬ್ರಿಗೆ 550 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಾವು ಫಸ್ಟ್ ಒಂದು ದಿನಕ್ಕೆ 300 ಜನಕ್ಕೆ ಮಾತ್ರನೇ ಅವಕಾಶ ಇರೋದು. ಸೊ ನಮ್ಗೆ ಯಾವ ಸ್ಲಾಟ್ ಅಲ್ಲಿ ಸಿಗುತ್ತೆ ಅದನ್ನ ನೋಡ್ಕೊಂಡು ನಾವು ಬುಕ್ ಮಾಡ್ಕೋಬೇಕು. ಅಂದ್ರೆ ನಾವು ಒಂದು ತಿಂಗಳು ಮುಂಚೆನೆ ಇದನ್ನ ನಾವು ಬುಕ್ ಮಾಡ್ಕೊಂಡಿದ್ದು. ಹಾಗಾಗಿ ನಮ್ಗೆ ಆ ಸ್ಲಾಟ್ ನಮ್ಗೆ ರಜದ ದಿನಗಳಲ್ಲಿ ಸಿಗುತ್ತೆ. ಯಾಕೆಂದ್ರೆ ಕಾಮನ್ ಆಗಿ ಎಲ್ಲರೂ ಅದೇ ಟೈಮ್ ಅಲ್ಲೇ ಪ್ಲಾನ್ ಮಾಡೋದ್ರಿಂದ ಸೊ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ಬೆಸ್ಟ್. ಇಲ್ಲಿ ಈ ಟಿಕೆಟ್ ನಮ್ಗೆ ಕನ್ಫರ್ಮ್ ಆದ್ಮೇಲೆನೆ ನಾವು ನೆಕ್ಸ್ಟ್ ಬಸ್ ಟಿಕೆಟ್ ಮತ್ತೆ ಟ್ರೈನ್ ಟಿಕೆಟ್ ನಾವು ಬುಕ್ ಮಾಡ್ಕೋಬೇಕಾಗತ್ತೆ. ಮುಂಚೆನೆ ನಾವು ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಇಲ್ಲಿ ಅದೇ ಟೈಮ್ ಅಲ್ಲಿ ನಮಗೆ ಟ್ರೆಕ್ಕಿಂಗ್ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸುಮ್ನೆ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ಮೊದಲು ನೀವು ಟ್ರೆಕ್ಕಿಂಗ್ ಟಿಕೆಟ್ ನ ಬುಕ್ ಮಾಡ್ಕೊಂಡು ನಂತರ ನೀವು ಬಸ್ಸು ಮತ್ತೆ ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ. ನೀವು ಉಳ್ಕೋಬೇಕಾಗುತ್ತೆ. ಉಳ್ಕೋತೀವಿ ಅಂತ ಅನ್ಕೊಂಡ್ರೆ ನೀವು ಅಲ್ಲೇ ನಿಯರ್ ಬೈ ಹೋಮ್ ಸ್ಟೇಗಳನ್ನು ಸಹ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಚಾರಣಕ್ಕೆ ಅವಶ್ಯಕವಾಗಿ ನಮ್ಗೆ ಏನೇನೆಲ್ಲ ಬೇಕು ಅಂತೇಳಿ, ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ನಮ್ಗೆ ಕಂಫರ್ಟಬಲ್ ಆಗಿರುವಂತ ಡ್ರೆಸ್ ಗಳನ್ನ ನಾವು ತುಂಬಾನೇ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಟ್ರ್ಯಾಕ್ ಪ್ಯಾಂಟ್ಸ್, ಟಿ ಶರ್ಟ್ಸ್ ಮತ್ತೆ ಜಾಕೆಟ್ಸ್ ಅದು ನಿಮ್ಗೆ ಆಪ್ಷನಲ್. ಇಲ್ಲಿಗೆ ಮುಂದಿನ ವಿಷಯಗಳಿಗೆ ಬ್ರೇಕ್ ಕೊಟ್ಟು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಬೇಸ್ ಕ್ಯಾಂಪ್ ಕಡೆ ಹೊರಟಿದೀವಿ. ಅಂದ್ರೆ ಇದು ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಅಂತ ಹೇಳ್ತೀವಿ. ಕೊಡಚಾದ್ರಿನಲ್ಲಿ ಚೆಕ್ ಪೋಸ್ಟ್ ನಮ್ಗೆ 4 ಕಿಲೋಮೀಟರ್ ಒಳಗಡೆ ನಾವು ನಡ್ಕೊಂಡು ಬಂದು ಈ ಬೇಸ್ ಕ್ಯಾಂಪ್ ಹತ್ರ ನಾವು ರೀಚ್ ಆದ್ವಿ. ನಾವು ಮುಂಚೆನೆ ಆನ್ಲೈನ್ ಟಿಕೆಟ್ ಏನ್ ಬುಕ್ ಮಾಡ್ಕೊಂಡಿರ್ತೀವಿ ಅದನ್ನ ಇಲ್ಲಿ ನಾವು ಅವ್ರಿಗೆ ತೋರಿಸಬೇಕು. ಮತ್ತೆ ಇದು ಕಂಪ್ಲೀಟ್ ಆಗಿ ನೋ ನೆಟ್ವರ್ಕ್ ಏರಿಯಾ. ಕೆಲವು ಕಡೆ ನೆಟ್ವರ್ಕ್ ಸಿಕ್ಕುತ್ತೆ, ಬಟ್ ಅದನ್ನು ಸಹ ಏನ್ ಅಲ್ಲೇ ಇಮಿಡಿಯೇಟ್ ಆಗಿ ಸಿಗಲ್ಲ. ನಾವು ಇಲ್ಲಿ ಏನು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀವಿ ಅದನ್ನ ಮುಂಚೆನೆ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ರೆ ಒಳ್ಳೇದು. ಇಲ್ಲ ನೀವು ಅದನ್ನ ಪ್ರಿಂಟ್ ಔಟ್ ತಗೊಂಡ್ ಬಂದ್ರೆ ಇನ್ನೂ ಒಳ್ಳೇದು. 37 ಜನದ ಟಿಕೆಟ್ ಸಹ ಅವ್ರು ಇಲ್ಲಿ ಚೆಕ್ ಮಾಡ್ತಾರೆ. ಆನಂತರ ಅದನ್ನ ನಾವು ಟಿಕೆಟ್ ನ ಅವ್ರಿಗೆ ತೋರಿಸಿ ಅದೆಲ್ಲ ಚೆಕ್ ಪೋಸ್ಟ್ಗೆನೆ ಸುಮಾರು ಟೈಮ್ ಆಗೋಗುತ್ತೆ. ಬರೀ ಟಿಕೆಟ್ ಚೆಕಿಂಗ್ ಒಂದೇ ಇರಲ್ಲ, ನಾವು ತಗೊಂಡೋಗಿರ್ತಕ್ಕಂಥ ಪ್ರತಿಯೊಂದು ಬ್ಯಾಗ್ ಅನ್ನು ಸಹ ಅವರು ಒಂದು ಚೂರು ಬಿಡದೆ ಚೆಕ್ ಮಾಡ್ತಾರೆ. ಟೋಟಲ್ ಆಗಿ ಪ್ಲಾಸ್ಟಿಕ್ ಪ್ರಾಹಿಬಿಟೆಡ್ ಏರಿಯಾ. ಒಂದೇ ಒಂದು ಪೀಸ್ ನಾವು ಪ್ಲಾಸ್ಟಿಕ್ ಕವರ್ಸ್ ನಾವು ತಗೊಂಡೋಗಂಗೆ ಇಲ್ಲ. ತಗೊಂಡೋಗಿರೋಂತ ಈಟಬಲ್ಸ್ ಅಲ್ಲಿ ಚಾಕ್ಲೇಟ್ ರ್ಯಾಪರ್ಸ್ ಇರ್ಬೋದು, ಬೇರೆ ಚಿಪ್ಸು ಲೇಸು ಈ ತರದ್ ಏನೇ ಈಟಬಲ್ಸ್ ತಗೊಂಡೋಗಿದ್ರು ಅದನ್ನೆಲ್ಲ ಆದಷ್ಟು ಪೇಪರ್ ಕವರ್ಸ್ ಅಥವಾ ಬಾಕ್ಸ್ ಗಳಿಗೆ ಹಾಕೊಂಡು ಹೋದ್ರೆ ಒಳ್ಳೇದು. ಅಂತ ಹೇಳಿದ್ರೆ ಪ್ರತಿಯೊಂದು ರ್ಯಾಪರ್ಸ್ ಅಥವಾ ಕವರ್ಸ್ಗೆ ನಾವು 50 ರೂಪಾಯಿ ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಮಾಡಿಸ್ಕೊಳ್ತಾರೆ. ಆ ನಂತರ ನಾವು ವಾಪಸ್ಸು ಅದಷ್ಟು ಕವರ್ಸ್ ಪೇಪರ್ಸ್ ನ ತಂದು ಅದು ಲೆಕ್ಕ ಕೊಟ್ರೆ ಮಾತ್ರನೇ ಆ ಡೆಪಾಸಿಟ್ ಅಮೌಂಟ್ ನ ನಮ್ಗೆ ವಾಪಸ್ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಆ ದುಡ್ಡು ಹೋಗುತ್ತೆ. ಮತ್ತೆ ನಾವು ಒಂದು ಪರಿಸರದ ಕಾಳಜಿಯನ್ನು ನಾವಿಲ್ಲಿ ಇಟ್ಕೋಬೇಕು. ಹಾಗಾಗಿ ಆದಷ್ಟು ನಾವು ಪೇಪರ್ ಬ್ಯಾಗ್ಸ್ ಅನ್ನ ನಾವು ಬಳಸಿದ್ರೆ ಒಳ್ಳೇದು, ಅಥವಾ ಸ್ಟೀಲ್ ಬಾಕ್ಸ್ ಅನ್ನ ನಾವಿಲ್ಲಿ ಕ್ಯಾರಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಜೊತೆಗೆ ವಾಟರ್ ಬಾಟಲ್ಸ್ ಅಷ್ಟೇನೆ, ಯೂಸ್ ಅಂಡ್ ಥ್ರೋ ವಾಟರ್ ಬಾಟಲ್ಸ್ ಇದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅಲೋ ಮಾಡೋದೇ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ವಾಟರ್ ಬಾಟಲ್ಸ್ ನ ತಗೊಂಡ್ ಹೋಗ್ಬೋದು, ಲೈಕ್ ಟಪ್ಪರ್ ವೇರ್ ಆ ತರದ್ದು. ಅದಕ್ಕೂ ಸಹ ಡೆಪಾಸಿಟ್ ಮಾಡಿಸ್ಕೋತಾರೆ. ಅದು ಬಿಟ್ರೆ ಸ್ಟೀಲ್ ಬಾಟಲ್ಸ್ ನ ನಾವು ತಗೊಂಡೋದ್ರೆ ಇನ್ನೂ ಒಳ್ಳೇದೇ, ಯಾಕೆಂದ್ರೆ ಅದಕ್ಕೇನು ಯಾವುದೇ ರೀತಿ ಅಮೌಂಟ್ ನ ಅವರು ಡೆಪಾಸಿಟ್ ಮಾಡಿಸ್ಕೊಳ್ಳಲ್ಲ. ಮತ್ತೆ ಈ ಬೇಸ್ ಕ್ಯಾಂಪ್ ಇರೋದು ಕೊಡಚಾದ್ರಿಯಿಂದ 4 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅಲ್ಲಿ ಒಂದು ಮನೆ, ಅದು ಅವರು ಅಲ್ಲಿ ಯಾರು ವಾಸವಾಗಿದ್ದಾರೆ, ಅಲ್ಲೇ ಅವರು ಬೇಸ್ ಕ್ಯಾಂಪ್ ನ ಮಾಡ್ಕೊಂಡಿದ್ದಾರೆ. ಆ ಬೇಸ್ ಕ್ಯಾಂಪ್ ಹತ್ರ ಅಲ್ಲಿ ಅರಣ್ಯ ಇಲಾಖೆಯವರು ಬಂದು ಬೆಳಿಗ್ಗೆ ಚೆಕಿಂಗ್ ಎಲ್ಲ ಮುಗಿಸಿ ಅಲ್ಲಿ 11 ಗಂಟೆ 11:30 ಒಳಗೆಲ್ಲ ಮುಗ್ದೆ ಹೋಗ್ಬಿಡುತ್ತೆ. ಯಾಕೆ 11:30 ಒಳಗಡೆ ಮುಗ್ದೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಂಟ್ರಿ ಇರೋದು ಅರ್ಲಿ ಮಾರ್ನಿಂಗ್ 6 ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮ್ಗೆ 11 ಗಂಟೆ ಒಳಗಡೆ ನಾವು ಆ ಬೇಸ್ ಕ್ಯಾಂಪ್ ನ ರೀಚ್ ಆಗ್ಬೇಕು. ಇನ್ ಕೇಸ್ ಒಂದು 10 ನಿಮಿಷ 15 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾರಷ್ಟೇ. ಅದ್ರ ಮೇಲೆ ನೀವೇನಾದ್ರೂ ಲೇಟ್ ಮಾಡಿದ್ರೆ 11:30 11:45 ಆಯ್ತು ಅಂತ ಹೇಳಿದ್ರೆ ಫಾರೆಸ್ಟ್ ಒಳಗಡೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇರಲ್ಲ. ಜಸ್ಟ್ ನಾವು 4 ಕಿಲೋಮೀಟರ್ಸ್ ಅಷ್ಟೇ ಬಂದಿರೋದು. ಇದು ಟೋಟಲ್ ಟ್ರೆಕ್ ಇರೋದು ನಮ್ಗೆ 12ರಿಂದ 14 ಕಿಲೋಮೀಟರ್ ಇರೋದು. ಹಂಗಾಗಿ ಎಂಟೈರ್ ನಾವು ಟ್ರೆಕ್ ಫಾರೆಸ್ಟ್ ಒಳಗಡೆನೆ ಹೋಗ್ಬೇಕು. ಫಾರೆಸ್ಟ್ ಅಷ್ಟೇನೆ ತುಂಬಾನೇ ಕಡ್ದಾಗಿರುವಂತ ಜಾಗ ಇದು. ಹಾಗಾಗಿ ನಾವು ಈ ಒಂದು ಜಾಗದಲ್ಲಿ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನಾವು ಇನ್ ಟೈಮ್ಗೆ ರೀಚ್ ಆದ್ರೆ ಮಾತ್ರನೇ ಅವರು ನಮಗೆ ಇಲ್ಲಿ ಪರ್ಮಿಷನ್ ನ ಕೊಡೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ. ಅಲ್ಲಿಂದ ಮುಂದೆ 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ರೆ ಇಲ್ಲಿ ನಮ್ಗೆ ಇಡ್ಲು ಮನೆ ಫಾಲ್ಸ್ ಸಿಗುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲೇ ನೀರು ಬರ್ತಾ ಇತ್ತು, ಜರಿಗಳು ಕಾಣಿಸಿದ್ವು, ನಾವು ಅದನ್ನೇ ಫಾಲ್ಸ್ ಅಂತ ಅನ್ಕೊಂಡ್ವಿ. ಆದ್ರೆ ಅವ್ರು ಹೇಳಿದ್ರು ನಮ್ಗೆ ಗೈಡ್ಸು, ಇದೆಲ್ಲ ಇನ್ನು ನಾವು 1/4 ಕಿಲೋಮೀಟರ್ ಮೇಲ್ ಹತ್ಕೊಂಡ್ ಹೋಗ್ಬೇಕು ಅಂತ. ಯಪ್ಪ ಇಷ್ಟು ಭಯಂಕರವಾಗಿದ್ಯಾ ಅಂತ ಅನ್ಸ್ತು. ಒಂದು ಕ್ಷಣ ನಮ್ಗೆ ನಮ್ ಜೀವನೇ ಬಾಯಿಗೆ ಬಂದಂಗ ಅನ್ಸಿತ್ತು. ಅಷ್ಟು ಭಯಂಕರವಾಗಿದ್ದ ಜಾಗ ಮಾತ್ರ.
ಆದ್ರೆ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಲೇಬೇಕಾಗಿರುವಂತ ಒಂದು ಜಾಗ ಇದು. ಎಲ್ರು ಕಷ್ಟ ಪಟ್ಕೊಂಡು ತುಂಬಾ ಹುಷಾರಾಗಂತೂ ಹತ್ತಿದ್ವಿ. ಹಂಗೂ ಒಂದ್ ಕಡೆ ನೋಡಿ ಸ್ಲಿಪ್ ಆಯ್ತು ನನಗೆ. ನಾನು ಮುಂಚೆನೆ ಹೇಳ್ದೆ ನಿಮ್ಗೆ, ಇಲ್ಲಿ ನಾವು ಒಂದು ಟ್ರೆಕ್ಕಿಂಗ್ ಬರ್ತೀವಿ ಅಂತಂದ್ರೆ ಪ್ಲಾನ್ ಮಾಡ್ಕೋಬೇಕು ಅಂತೇಳಿ. ಇಲ್ಲಿ ನಾವು ಬಹುಮುಖ್ಯವಾಗಿ ನಾವು ಒಂದು ಒಳ್ಳೆ ಟ್ರೆಕ್ಕಿಂಗ್ ಶೂಸ್ನ ತಗೋಬೇಕು. ಯಾಕೆಂತಂದ್ರೆ ನಾರ್ಮಲ್ ಶೂಸ್ ಏನಾದ್ರು ಹಾಕೊಂಡ್ ಬಂದ್ವಿ ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅವಾಗ ನಡಿವಾಗ ಗೊತ್ತಾಗಲ್ಲ. ಬಟ್ ಟ್ರೆಕ್ ಎಲ್ಲ ಮುಗ್ಸಾದ್ಮೇಲೆ ಕಾಲ್ಗಳೆಲ್ಲ ಊದ್ಕೊಬಿಡುತ್ತೆ. ಲಾಸ್ಟ್ ಟೈಮು ಕುಮಾರ ಪರ್ವತಾಗ ಹೋಗಿದಾಗ ಇದೇ ತರ ಕೆಲವರು ಗೊತ್ತಿಲ್ದೇನೆ ನಾರ್ಮಲ್ ಶೂಸ್ ತಗೊಬಂದು ಸಿಕ್ಕಾಬಟ್ಟೆ ನೋವು ಅನುಭವಿಸಿದ್ರು. ಹಂಗಾಗಿ ಟ್ರೆಕ್ಕಿಂಗ್ ಶೂಸೇ ಪರ್ಟಿಕ್ಯುಲರ್ ಆಗಿ ಸಿಗುತ್ತೆ. ಅದೇ ತರ ಶೂಸೇ ತಗೋಬೇಕು. ಯಾಕೆಂದ್ರೆ ಕಾಡಲ್ಲಿ ಬಂಡೆಗಳ ಮೇಲೆ ಎಲ್ಲ ನಡೆಯೋದ್ರಿಂದ ನಾವು ಅದು ಗ್ರಿಪ್ ಇರಬೇಕು. ಹಂಗಾಗಿ ಬೆಸ್ಟ್ ಶೂಸ್ ನಾವು ತಗೋಬೇಕಾಗತ್ತೆ. ಹೇಳಿದ್ರೆ ನಾವು ಸಿಕ್ಕಾಬಟ್ಟೆ ಪೇನ್ ಅನುಭವಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಡ್ರೆಸ್ ಬಗ್ಗೆನೂ ನಾನು ಮುಂಚೆನೆ ಹೇಳಿದೆ, ಕಂಫರ್ಟಬಲ್ ಆಗಿರುವಂತ ಡ್ರೆಸ್, ಪರ್ಟಿಕ್ಯುಲರ್ ಆಗಿ ಟ್ರ್ಯಾಕ್ ಪ್ಯಾಂಟ್ಸ್ ಇದ್ರೆ ಒಳ್ಳೇದು ಅಂತ ಹೇಳಿ. ನಾವು ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ವಿ ಕಂಫರ್ಟಬಲ್ ಡ್ರೆಸ್ಸಸ್ ನ ತಗೋಬನ್ನಿ ಅಂತ ಹೇಳಿ. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಫಸ್ಟ್ ಟೈಮ್ ಟ್ರೆಕ್ ಬಂದಿರೋದು. ಹಂಗಾಗಿ ಅವರು ಚೂಡಿದಾರ್ನ ಹಾಕೋ ಬಂದಿದ್ರು. ಬಟ್ ಅವ್ರಿಗೆ ಯಾಕೆಂತಂದ್ರೆ ಕಾಡಲ್ಲಿ ಫಾರೆಸ್ಟ್ ಅಂತ ಹೇಳಿದ್ಮೇಲೆ ಮುಳ್ಳಿನ ಗಿಡಗಳೆಲ್ಲ ಇದ್ದೇ ಇರ್ತವೆ. ಅದಕ್ಕೆಲ್ಲ ಏನಾದ್ರು ಬಟ್ಟೆ ಸಿಕ್ಕಾಕೊಂಡ್ರೆ ಅರ್ಧೋಗೋ ಅಂತದ್ದು ಈ ತರದೆಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನಾವು ಟ್ರ್ಯಾಕ್ ಪ್ಯಾಂಟ್ಸ್ ನ ಪ್ರಿಫರ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಇವರು ನಾವೊಂದು ಈ ಗ್ರೂಪ್ ಅಲ್ಲಿ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಇವರು ಒಂದು ನಿಯರ್ ಬೈ 50 ಏಜ್ ಇರ್ಬೋದು. ಮತ್ತೆ ಇವ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಹೌಸ್ ವೈಫ್. ಹಂಗೆ ಅಂತಂದ್ರೆ ಈ ತರದ ಟ್ರೆಕ್ಕಿಂಗು ಕೇವಲ ನಾವು ವರ್ಕಿಂಗ್ ವುಮೆನ್ಸ್ ಅಷ್ಟೇ ಅಲ್ಲ. ಸೊ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ಆ ಒಂದು ಜಂಜಾಟದಿಂದ ಒಂದು ಬ್ರೇಕ್ ಬೇಕಾಗತ್ತೆ. ಯಾಕೆಂತಂದ್ರೆ ಇದು ಸಿಕ್ಕಾಬಟ್ಟೆ ಈಸಿ, ಅಷ್ಟು ಈಸಿ ಇಲ್ಲ. ಯಾಕೆಂದ್ರೆ ಇದು ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಮುಂಚೆನೆ ಹೇಳಿದ್ದಾರೆ. ಅಂದ್ರೆ ಮಧ್ಯಮ ತರದ್ದು ಇದೆ, ತುಂಬಾ ಕಷ್ಟನೂ ಪಡ್ಬೇಕು ನಾವು ಕೆಲವು ಕಡೆ. ಹಂಗಾಗಿ ಅವರು ಛಲ ಬಿಡದೆ ಇದಾದ ಬಂಡೆಗಳನ್ನೆಲ್ಲ ಹತ್ಕೊಂಡ್ ಬಂದ್ರು. 50+ ಏಜ್ ಗ್ರೂಪ್ಗೆ ಇವರು ಟ್ರೂ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಲ್ಲಿ ಬಂದಿದ್ದಂತ ಗೈಡ್ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅವರು ನಮ್ಗೆ ಜೊತೆನಲ್ಲೇ ಇದ್ದು ಕರ್ಕೊಂಡ್ ಬಂದ್ರು. ಈಗ ಡಿಸೆಂಬರ್ ತಿಂಗಳು ಇದ್ದಿದ್ರಿಂದ ಸ್ವಲ್ಪ ಫಾಲ್ಸ್ ಅಲ್ಲಿ ನೀರು ಕಡಿಮೆ ಆಗಿದೆ. ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ ಫೆಬ್ರವರಿ ತನಕನೂ ಹೋಗ್ಬೋದು ಅಂತೇಳಿ. ಆದ್ರೆ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಬಂದಾಗ ಆಗ್ತಾನೆ ಮಳೆಗಾಲ ಕಡಿಮೆ ಆಗಿರುತ್ತೆ. ಬಟ್ ಫಾಲ್ಸ್ ಅಲ್ಲಿ ನೀರು ಸಿಕ್ಕಾಬಟ್ಟೆ ಹೆವಿ ಇರುತ್ತೆ. ಬಟ್ ಆ ನೀರು ಹೆವಿ ಇದ್ರೂನು ಅದನ್ನ ದಾಟ್ಕೊಂಡೇ ನಾವು ನೆಕ್ಸ್ಟ್ ಮುಂದೆ ಮುಂದುವರಿಬೇಕು. ಆದ್ರೆ ಈಗ ನೀರ್ ಕಡಿಮೆ ಇದ್ರಿಂದ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ವು. ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಆಯ್ತು ಆ ನೀರಲ್ಲಿ ಆಟ ಆಡಿದ್ದಕ್ಕೆ. ಜೊತೆಗೆ ನೀರಂತೂ ಸಿಕ್ಕಾಬಟ್ಟೆ ಟೇಸ್ಟ್. ಯಾಕೆಂತಂದ್ರೆ ಕಾಡಲ್ಲಿ ಬರೋಂತ ನೀರು ತುಂಬಾನೇ ಮಿನರಲೈಸ್ಡ್ ವಾಟರ್. ಹಂಗಾಗಿ ಟೇಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಕೆಲವ್ರು ಹೇಳ್ತಾರೆ ನೀರ್ ಕುಡಿದ್ರೆ ನೆಗಡಿ ಆಗುತ್ತೆ ತುಂಬಾ ಅಂತೇಳಿ, ಕುಡಿಬೇಡಿ ಅಂತೇಳಿ. ಬಟ್ ಯಾಕೆಂದ್ರೆ ಅಲ್ಲಿ ನೀರೇ ಸಿಗಲ್ಲ. ನಾವು ಆ ನೀರ್ನೇ ಬಾಟ್ಲಿಗೆ ತುಂಬಿಸ್ಕೊಂಡ್ವಿ. ನಮಗಿಲ್ಲಿ ಕೆಳಗಡೆಯಿಂದ ಹೊರಟಾಗ್ಲೇನೆ ನಾವು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಬಿಟ್ರೆ ಮುಂದೆ ಇನ್ನೆಲ್ಲೂ ನೀರ್ ಸಿಗಲ್ಲ. ನೆಕ್ಸ್ಟ್ ನಾವು ಪೀಕ್ಗೆ ಹೋಗೋ ತನಕನೂ ಮಧ್ಯದಲ್ಲಿ ನೀರ್ ಸಿಗಲ್ಲ. ಹಂಗಾಗಿ ಹೋಗಿದ್ದಂತ ನೀರೆಲ್ಲ ಆಲ್ರೆಡಿ ಖಾಲಿ ಆಗಿತ್ತು. ಮತ್ತೆ ಅಲ್ಲಿ ನೀರು ಕುಡಿದು ಬಾಟ್ಲುಗಳಿಗೆಲ್ಲ ತುಂಬಿಸ್ಕೊಂಡು ಹೊರಟ್ವಿ. ಫಾಲ್ಸ್ ಇಂದ ನಾವು 1 ಕಿಲೋಮೀಟರ್ ಮುಂದೆ ಬಂದ್ರೆ ಇಲ್ಲೊಂದು ದೊಡ್ಡ ಬಂಡೆ ಸಿಗುತ್ತೆ. ಇದಂತೂ ಸಿಕ್ಕಾಬಟ್ಟೆ ಭಯಂಕರವಾದಂತ ಜಾಗ. ಹಾಗಾಗಿ ಅಲ್ಲಿ ದೊಡ್ಡ ಹಗ್ಗವನ್ನು ಸಹ ಕಟ್ಟಿದ್ದಾರೆ. ಹಗ್ಗದ ಸಹಾಯದಿಂದನೂ ಸಹ ನಾವು ಅಲ್ಲಿ ಹತ್ತಬಹುದು. ಎಲ್ಲ ಹತ್ತುವಾಗ್ಲಂತೂ ಸುಸ್ತಾಗೇ ಆಗುತ್ತೆ. ಹಂಗಾಗಿ ನಮ್ಗೆ ಈಟೇಬಲ್ಸು ಬೇಕೇ ಬೇಕು. ನಾವೀಗ ಆಲ್ಮೋಸ್ಟ್ ಎಲ್ಲಕ್ಕೆ ಬಂದಿದ್ದೀವಿ, ಪೀಕ್ ಮಧ್ಯಕ್ಕೆ ಬಂದಿದ್ದೀವಿ. ಇನ್ನು ಪೀಕ್ ರೀಚ್ ಆಗಿಲ್ಲ. ಆಲ್ಮೋಸ್ಟ್ 50% ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 2 hours ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಈಗ ನಾವು ಹೋಗ್ತಿರೋದು ಗಾಳಿಪಟ ಮೂವಿ ಶೂಟ್ ಮಾಡಿರೋಂಥ ಜಾಗ. ಸೊ ಅದು ಮಿಡಲ್ ಆಫ್ ದ ಪೀಕ್ ಅಂತೆ. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಡಿಫಿಕಲ್ಟ್ ಇತ್ತು ಇಲ್ಲಿವರೆಗೂ ನಾವು ಟ್ರೆಕ್ ಮಾಡ್ಕೊ ಬಂದಿದ್ದು. ಬಟ್ ಹೋಪ್ಫುಲಿ ಏನು ಇಲ್ಲಿವರೆಗೂ ಏನೂ ತೊಂದರೆ ಆಗದೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಆರಾಮಾಗಿ ಹತ್ಕೊಂಡು ಬಂದ್ವಿ. ಹೋಗ್ತಾ ಇದ್ದೀವಿ. ತುಂಬ ಜನ ಆಲ್ರೆಡಿ ಮುಂದೆ ಸುಮಾರು ಜನ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವೀಗ ಇನ್ನೂ ಹೋಗ್ತಾ ಇದ್ದೀವಿ. ನೋಡೋಣ. ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆ. ಇನ್ನೂ ಆ ರೂಟ್ಗೆಲ್ಲ ರೀಚ್ ಆಗ್ಬೇಕು ನಾವು. ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಆ ಲೈನ್ ಬೆಟ್ಟದ ಸಾಲುಗಳಲ್ಲಿ ನಡ್ಕೊಂಡು ಹೋಗ್ತೀವಿ ನಾವು. ಇದೇ ಕೊಡಚಾದ್ರಿ ಬೆಟ್ಟ. ಕನ್ನಡದಲ್ಲಿ ಆಡಿದೆಯಲ್ಲ ಫೇಮಸ್ ಸಾಂಗ್, ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ, ಮಲೆನಾಡಿಗೆ ಮಲ್ಲಿಗೆಯ ಮುಡಿಸಿ, ಪ್ರೀತಿಸುವೆನು ಈ ಜೀವ ಬೆರೆಸಿ, ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ.
ಎಷ್ಟು ಚಂದ ಆಡಲ್ವಾ ಇದಂತೂ. ನೋಡಿ ಎಷ್ಟು ಕಡಿದಾಗಿದೆ ಈ ದಾರಿ. ಈ ಕಡೆ ಸೈಡಲ್ಲಿ ಇಲ್ಲೇನೂ ಕಾಣಿಸ್ತಿಲ್ಲ, ಪ್ರಪಾತ ಇದು. ಬಿದ್ರೆ ಸೀದಾ ಕೆಳಗಡೆಗೆ ಹೋಗ್ತೀವಿ. ಎಲ್ಲ ಗೈಡ್ ಇಲ್ಲದೆ ಬಂದ್ರಂತೂ ಸಿಕ್ಕಾಪಟ್ಟೆ ಕಷ್ಟ. ನೀವು ಅಷ್ಟೇ ನೆಕ್ಸ್ಟ್ ಬಂದಾಗ ಗೈಡ್ ಇಲ್ಲದೆ ಯಾವುದೇ ಕಾರಣಕ್ಕೂ ಅಂತ ಸಾಹಸ ಮಾಡಬೇಡಿ. ಯಾಕೆಂದರೆ ಇದೇನೋ ಓಕೆ, ಇಲ್ಲೆಲ್ಲ ಸಿಂಗಲ್ ರೋಡು, ಹೆಂಗೋ ಬರ್ತೀರಾ. ಅಲ್ಲಿ ಮಧ್ಯದಲ್ಲೆಲ್ಲ 3-4 ಡೈವರ್ಷನ್ಸ್ ಇರ್ತವೆ. ನೀವೆಲ್ಲಿ ಹೋಗ್ಬೇಕು ಅಂತ ಸಡನ್ನಾಗಿ ಗೊತ್ತೇ ಆಗಲ್ಲ. ಎಲ್ಲ ರೋಡು ಒಂದೇ ಥರ ಕಾಣಿಸ್ತಿರ್ತವೆ ದಾರಿಗಳು. ಹಾಗಾಗಿ ನೀವು ಹೆಲ್ಪ್ ಇಲ್ಲದೆ ಬರಲೇಬೇಡಿ. ಜೊತೆಗೆ ಈಟಬಲ್ಸು ಅಷ್ಟೇನೆ, ನಾವು ಬೇಕರಿ ಐಟಮ್ಸು ಅಂತವೆಲ್ಲ ತಗೊಂಡ್ರೆ ಅದು ನೀರು ಜಾಸ್ತಿ ಕುಡಿಸುತ್ತೆ, ಹಂಗಾಗಿ ನೀರು ಶಾರ್ಟೇಜ್ ಆಗ್ಬಿಡುತ್ತೆ. ಆದಷ್ಟು ಫ್ರೂಟ್ಸ್ನ ನಾವು ಕ್ಯಾರಿ ಮಾಡಿದ್ರೆ ಬೆಟರು. ಅದರಲ್ಲೂ ಸೌತೆಕಾಯಿ, ಆರೆಂಜು, ಆಪಲು ಈ ಥರದ್ದು. ಅದಕ್ಕಿಂತ ಇನ್ನೂ ಬೆಸ್ಟ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಇದ್ರಂತೂ ನಿಮಗೆ ಸುಸ್ತೇ ಆಗಲ್ಲ. ಯಾಕೆ ಅಂತಂದರೆ 1-2 ಡ್ರೈ ಫ್ರೂಟ್ಸ್ ತೆಗೆದು ನಾವು ಬಾಯಿಗೆ ಹಾಕ್ಕೊಂಡು ಅದನ್ನು ತಿಂತ ನಾವು ಬೆಟ್ಟ ಹತ್ಕೊಂಡು ಬಂದ್ಬಿಡ್ಬೋದು. ಸೊ ಒಂದು ಚೂರು ಸುಸ್ತು ಅನ್ಸೋದೇ ಇಲ್ಲ. ಆದಷ್ಟು ಡ್ರೈ ಫ್ರೂಟ್ಸ್ನ ಪ್ರಿಫರ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು. ಅದೇ ನಾನು ಹೇಳ್ದಂಗೆ ಇನ್ನು ನಾವು ಗಾಳಿಪಟ ಸ್ಪಾಟ್ಗೆ ಹೋಗೋದಕ್ಕೆ ಸುಮಾರು ದೂರ ಇದೆ. ಹಾಗಾಗಿ ಅಲ್ಲಿ ಮಧ್ಯೆ ಹೊಟ್ಟೆ ಹಶ್ವಾಗೋಯ್ತು. ಮಧ್ಯಾಹ್ನ 1-2 ಗಂಟೆ ಆಗಿದೆ ಊಟದ ಟೈಮ್. ಊಟ ಮಾಡೋಣ ಅಂತೇಳಿ ಅಲ್ಲಿ ಮಧ್ಯದಲ್ಲಿ ನಿಲ್ಸಿದ್ವಿ. ಅಲ್ಲೆಲ್ಲೂ ಕುತ್ಕೊಂಡು ನಮಗೆ ಮುಂಚೆನೆ ಪ್ಯಾಕ್ ಮಾಡ್ಕೊಂಡಿದ್ದಂಥ ಊಟ ಅದನ್ನ ತಿಂದು ನೀರು ಕುಡಿದು ಅಲ್ಲಿಂದ ಹೊರಟ್ವಿ. ಸೊ ಈಗ ನಾವು ಗಾಳಿಪಟ ಸ್ಪಾಟ್ ಅಂದ್ರೆ ಅದು ಮಿಡಲ್ ಆಫ್ ದ ಪೀಕ್ ಇಂದ ಮುಂದೆ, ಅಲ್ಲಿಂದ ಇನ್ನ ಒಂದು ಸ್ವಲ್ಪ ಇನ್ನೊಂದು 4-5 ಕಿಲೋಮೀಟರ್ ಆಗಬಹುದು ಗಾಳಿಪಟ ಸ್ಪಾಟ್ ಇಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಹಂಗಾಗಿ ಅಲ್ಲಿ ಗಾಳಿಪಟ ಸ್ಪಾಟ್ ಇಂದ ನಮ್ಗೆ ಅಕಸ್ಮಾತ್ ಮುಂದೆ ನಾವು ನಡ್ಕೊಂಡು ಹೋಗಕ್ ಆಗಲ್ಲ, ಸುಸ್ತಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಜೀಪ್ಗಳ ವ್ಯವಸ್ಥೆನೂ ಸಹ ಇದೆ. ನಾವು ಅಲ್ಲಿಂದ ಬೇಕಾದ್ರೆ ಜೀಪ್ನ ಕ್ಯಾರಿ ಮಾಡ್ಬೋದು. ಅಲ್ಲಿ ನಮಗೆ ಪರ್ ಹೆಡ್ 300 ರುಪೀಸ್ನ ತಗೋತಾರೆ. ನಾವು ಅಲ್ಲಿಂದ ನಾವು ನೆಕ್ಸ್ಟ್ ಪೀಕ್ ಏನಿದೆ ಆ ಕೊಡಚಾದ್ರಿ ಬೆಟ್ಟ ಮೇಲೆ ಅಲ್ಲಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತಷ್ಟೇ. ಡಿಸೆಂಬರ್ ತಿಂಗಳಾಗಿದ್ರಿಂದ ಬಿಸಿಲು ತುಂಬಾ ಇತ್ತು. ಹಂಗಾಗಿ ನಾವು ಟ್ರೆಕ್ಕಿಂಗ್ ಹೋಗುವಾಗ ಕ್ಯಾಪು, ಗಾಗಲ್ಸ್ ತಗೊಂಡೋದ್ರೆ ಬೆಟರು. ಇದ್ರ ಜೊತೆಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ. ಒಲಿನಿ ಸ್ಪ್ರೇ ಆ ತರದ್ ಏನಾದ್ರು ಇದ್ರು ಕ್ಯಾರಿ ಮಾಡಿದ್ರೆ ಬೆಸ್ಟ್. ಕಾಲ್ ನೋವಂತೂ ಬಂದೇ ಬರುತ್ತೆ, ಹಾಗಾಗಿ ಕ್ಯಾರಿ ಮಾಡಬೇಕು. ನಮಗೆ ನೆಕ್ಸ್ಟ್ ಈಗ ಏನು ಬೆಟ್ಟಗಳ ಸಾಲನೆಲ್ಲ ಹತ್ಕೊಂಡು ಬಂದಿದ್ವಿ, ಆ ತರದ ಕಷ್ಟ ಏನಿಲ್ಲ. ಮಾಮೂಲಿ ಮಣ್ಣಿನ ರೋಡ್, ಇದು ಮಡ್ ರೋಡ್. ಬಟ್ ಏನಪ್ಪಾ ಇನ್ನೊಂದು ಸಮಸ್ಯೆ ಇಲ್ಲಿ ಅಂತಂದ್ರೆ ಜೀಪ್ಗಳು ಸಿಕ್ಕಾಬಟ್ಟೆ ಓಡಾಡ್ತವೆ. ಹಂಗಾಗಿ ಕೆಂಪು ಧೂಳು ಫುಲ್ಲು ಮುಖಕ್ಕೆ ತುಂಬ್ಕೊಬಿಡುತ್ತೆ. ಒಂದು ಸೈಡ್ ಅಲ್ಲಿ ಈ ರೀತಿ ಅದು ಬೆಟ್ಟಗಳನ್ನ ಕಡಿದು ರೋಡ್ ಅನ್ನ ಮಾಡಿದ್ದಾರೆ. ಇಲ್ಲಿ ಸೈಡ್ ಅಲ್ಲಿ ಯಾವುದೇ ಸಪೋರ್ಟ್ ಇಲ್ಲ. ಹಂಗಾಗಿ ಇಲ್ಲಿ ಜೀಪ್ ಡ್ರೈವರ್ಸ್ ಎಲ್ಲ ಸಿಕ್ಕಾಬಟ್ಟೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಬಟ್ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಆ ಬೆಟ್ಟಗಳ ಸಾಲಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಕಾಣಿಸ್ತವೆ. ಮತ್ತೆ ಈ ಒಂದು ದಾರಿನಲ್ಲಿ ನಮ್ಮ ಯಾವುದೇ ಓನ್ ವೆಹಿಕಲ್ಸ್ ನ ಓಡಾಡೋದಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ಟೋಟಲಿ ರಿಸ್ಟ್ರಿಕ್ಷನ್ಸ್ ಇದೆ. ಹಂಗಾಗಿ ನಾವು ಈ ತರ ಜೀಪ್ಗಳನ್ನೇ ತಗೊಂಡೇ ಹೋಗ್ಬೇಕು. ಹೀಗೆ ಚಾರಣಿಗರು ಇದೇ ದಾರಿನಲ್ಲೇ ನಾವು ಸಾಗ್ಬೇಕಾಗಿರೋದ್ರಿಂದ ಆ ಬಿಸಿಲಿರ್ಲಿ ಆ ಧೂಳಿಂದ ಸಿಕ್ಕಾಪಟ್ಟೆ ಆ ಧೂಳನ್ನ ಕುಡಿದುನೇ ಆರೋಗ್ಯ ಹಾಳಾಗ್ಬಿಡುತ್ತೆ, ಅಷ್ಟು ಧೂಳು. ನೀವೇನಾದ್ರೂ ಚಾರಣಕ್ಕೆ ಬರ್ತೀರಿ ಅಂತಂದ್ರೆ ಆದಷ್ಟು ಮಾಸ್ಕ್ ಇಲ್ಲ ದುಪ್ಪಟ್ಟ, ಟವಲ್ ಆ ಥರದ್ದು ಏನಾದ್ರೂ ಜೊತೆಗೆ ಎತ್ಕೊಂಡು ಬಂದ್ರೆ ತುಂಬಾನೇ ಒಳ್ಳೆಯದು. ಮತ್ತೆ ಈ ಕೊಡಚಾದ್ರಿ ಬೆಟ್ಟಗಳ ವಿಶೇಷತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದು ಶಿವಮೊಗ್ಗ ಜಿಲ್ಲೆಯ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸೊ ಈ ಕೊಡಚಾದ್ರಿ ಶಿಖರ ಅಂತೂ ಪ್ರಕೃತಿಯ ಪ್ರಿಯರಿಗಂತೂ ಮಾಡಿಸಿದಂಥ ಜಾಗ. ಮತ್ತು ಚಾರಣಿಗರಿಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಏಕೆಂದರೆ ಆ ಸ್ವರ್ಗನ ನಾವು ಕಣ್ ತುಂಬಿಕೊಂಡು ಉದ್ದಕ್ಕೂ ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದು ಸಮುದ್ರ ಮಟ್ಟದಿಂದ 1340 ಮೀಟರ್ ಎತ್ತರದಲ್ಲಿದೆ. ಅಂದರೆ 4406 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಮತ್ತು ಚಾರಣ ಏನು ಅಷ್ಟು ಸುಲಭದಂತೂ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಂಗಾಗಿ ಮಳೆಗಾಲದ ನಂತರದ ಅವಧಿನೇ ಈ ಚಾರಣಕ್ಕೆ ಹೋಗೋದಕ್ಕೆ ಉತ್ತಮ ಅಂತೇಳಿ ನಾವು ಡಿಸೈಡ್ ಮಾಡಿ ಬಂದಿದ್ದು. ನಾವೀಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಟ್ರೆಕ್ಕಿಂಗ್ನ ಮುಗಿಸಿದ್ದೀವಿ. ಇನ್ನು ಕಾಲು ಭಾಗ ಇದೆ. ಅಂದರೆ ಇನ್ನು ಪೀಕ್ಗೆ ಹೋಗೋದಕ್ಕೆ ನಮಗೆ ಕೇವಲ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಅಲ್ಲಿ ಬಂದಾಗ ನಮಗೆ ಆ ಮುಕ್ಕಾಲು ಭಾಗ ಪೀಕಿಂದ ಉದ್ದಕ್ಕೂ ಜೀಪ್ಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಜೀಪ್ಗಳ ವ್ಯವಸ್ಥೆ ಇಲ್ಲ. ಅಲ್ಲಿಂದ ನಾವು ಮತ್ತೆ ನಡ್ಕೊಂಡೇ ಹೋಗಬೇಕು. ಸುಮಾರು 80 to 90% ಅಷ್ಟು ಜನಗಳು ಏನು ಮಾಡ್ತಾರೆ, ಸೊ ಜೀಪ್ನ
ತಗೊಂಡು ಜೀಪ್ಗೆ ಅಲ್ಲಿಂದ ಬಂದು ಅಲ್ಲಿಂದ ಮುಂದಕ್ಕೆ ಅವರು ನಡ್ಕೊಂಡು ಹೋಗ್ತಾರೆ. ಜಸ್ಟ್ 2 ಕಿಲೋಮೀಟ್ರು, ಹೋಗೋದಕ್ಕೆ 2 ಕಿಲೋಮೀಟ್ರು, ವಾಪಸ್ ಅಲ್ಲಿಂದ ಬರೋದಕ್ಕೆ 2 ಕಿಲೋಮೀಟ್ರು. ಬಟ್ ಈ ಪೀಕಿಗೆ ಹೋಗೋದು ಅಷ್ಟೇ ಅಷ್ಟೊಂದು ಈಸಿ ಇಲ್ಲ, ತುಂಬಾ ಡಿಫಿಕಲ್ಟ್ ಇದೆ. ನೋಡಿ ನಮ್ಮ ಟೀಮಲ್ಲಿ ಆದಷ್ಟು ಎಷ್ಟೊಂದು ಜನ ಮಕ್ಕಳೆಲ್ಲ ಎಲ್ಲರೂ ರೀಚ್ ಆಗಿ ವಾಪಸ್ಸು ಟ್ರೆಕ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ನಾವು ಪೀಕ್ಗೆ ಹೋಗೋದಕ್ಕೆ ಶುರು ಮಾಡಿದ್ದು ಆಲ್ಮೋಸ್ಟ್ ಒಂದು 3-4 ಗಂಟೆ ಆಗಿತ್ತು. ಅಲ್ಲಿ ರೀಚ್ ಆಗೋದಕ್ಕೆ ನಮಗೆ 1 ಅವರ್ ಆಯಿತು. 5 ಗಂಟೆಗೆ ಅಲ್ಲಿ ಮೇಲೆ ನಾವು ಹತ್ತಿದ್ವಿ. 37 ಜನದಲ್ಲಿ ಎಲ್ಲರೂ ಪೀಕಿಗೆ ರೀಚ್ ಆಗಲಿಲ್ಲ. ಎಷ್ಟೊಂದು ಜನ ಎಲ್ಲ ಆ ಮುಕ್ಕಾಲು ಭಾಗ ಟ್ರೆಕ್ಕನ್ನು ಮುಗಿಸೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ರು. ಹಂಗಾಗಿ ಕೆಲವರೆಲ್ಲ ಬರಲೇ ಇಲ್ಲ, ಅಲ್ಲೇ ಕೆಳಗಡೆನೇ ಉಳ್ಕೊಂಡ್ರು. ಬಟ್ ನಾವು ನಿಧಾನ ಆದರೂ ಪರವಾಗಿಲ್ಲ, ಹತ್ತೋಣ ಮೇಲೆ ಅಂತೇಳಿ ಹೊರಟ್ವಿ. ಹಂಗಾಗಿ 5 ಗಂಟೆಗೆ ನಾವು ಅಲ್ಲಿಗೆ ರೀಚ್ ಆದ್ವಿ. ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಆಲ್ಮೋಸ್ಟ್ ಹೋಗಿ ಎಲ್ಲ ರೆಸ್ಟ್ ಮಾಡಿದರು. ಯಾಕೆಂದರೆ ನಾವೆಲ್ಲೂ ರೆಸ್ಟೇ ಮಾಡದೆ ಕಂಟಿನ್ಯೂಸ್ ಆಗಿ ನಾವು ಚಾರಣನ ಮಾಡ್ಕೊಂಡು ಹೋಗಿದ್ರಿಂದ ಮಧ್ಯ ಒಂದು 10 ನಿಮಿಷನೂ ನಾವೆಲ್ಲೂ ಕುತ್ಕೊಂಡೇ ಇಲ್ಲ. ಹಂಗಾಗಿ ಕಂಟಿನ್ಯೂಸ್ ಆಗಿ ಆಗೋಯ್ತು ನಮಗೆ. ಜೊತೆಗೆ ಕಾಲು ನೋವು ಸ್ವಲ್ಪ ಜಾಸ್ತಿನೇ ಆಯಿತು. ಯಾಕೆ ಅಂತಂದರೆ ರೆಸ್ಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅಷ್ಟೊಂದು ನಮಗೆ ಸುಸ್ತು ಆಗ್ತಾ ಇರಲಿಲ್ಲ. ಬಟ್ ಡ್ರೈ ಫ್ರೂಟ್ಸ್ ಇದ್ದಿದ್ದಕ್ಕೆ ನಮಗೆ ಅದು ಡ್ರೈ ಫ್ರೂಟ್ಸು ತುಂಬಾ ಹೆಲ್ಪ್ ಆಯಿತು. ಜೊತೆಗೆ ನಾವು ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮುಗಿಸಿ ಮೇಲೆ ಪೀಕ್ಗೆ ಹೋಗಿ ಅಲ್ಲಿ ದೇವರು ಮೂಕಾಂಬಿಕೆಯನ್ನ ದರ್ಶನ ಮಾಡಿ, ಅದು ಶಂಕರಾಚಾರ್ಯರು ತಪಸ್ಸು ಮಾಡಿದಂಥ ಜಾಗ ಅಂತ ಹೇಳ್ತಾರೆ. ಅದು ತುಂಬಾನೇ ಪ್ರತೀತಿ ಇದೆ, ಮತ್ತು ತುಂಬಾ ದೈವ ಭಕ್ತಿನೂ ಸಹ ಇದೆ ಅಲ್ಲಿ. ಹಂಗಾಗಿ ತುಂಬ ಜನ ಅಲ್ಲಿ, ನಾನು ಗಮನಿಸ್ದಂಗೆ ಕೇರಳಿಯನ್ಸ್ ಅಂತೂ ತುಂಬಾ ಬಂದಿದ್ರು. ಒಂದು 60-70% ಆಲ್ಮೋಸ್ಟ್ ಕೇರಳದವರೇನೆ ಇದ್ರು. ನಮ್ಮ ಕರ್ನಾಟಕದವರಲ್ಲಿ ಇದ್ದಿದ್ದು ತುಂಬಾ ಕಡಿಮೆ. ಅಲ್ಲಿ ನಾವು ದೇವರ ದರ್ಶನ ಎಲ್ಲ ಮುಗಿಸಿ ಒಂದು 1/4 ಗಂಟೆ ಅಲ್ಲೇ ನಾವು ಅಷ್ಟೇ ರೆಸ್ಟ್ ಮಾಡಿದ್ದು. ಇನ್ನೊಂದು ಸ್ವಲ್ಪ ಉಳ್ಕೊಂಡಿರೋಂಥ ಅಳ್ದುಳ್ದ ಈಟಬಲ್ಸ್ ಎಲ್ಲ ಶೇರ್ ಮಾಡ್ಕೊಂಡು ತಿಂದು ನೀರು ಕುಡಿದು ನಿಧಾನಕ್ಕೆ ಅಲ್ಲಿಂದ ಕೆಳಗೆ ಇಳಿಯೋಣ ಅಂತ ಹೊರಟ್ವಿ. ಯಾಕೆಂದರೆ ನಾವು ಕೆಳಗೆ ವಾಪಸ್ ಇಳಿಯೋದಕ್ಕೂ ನಮಗೆ, ಯಾಕೆಂದರೆ ಹತ್ತುವಾಗ ಎಷ್ಟು ಕಷ್ಟ ಇರುತ್ತೋ ಇಳಿಯೋದಕ್ಕೆ ಡಬಲ್ ಕಷ್ಟ ಆಗುತ್ತೆ. ಯಾಕೆಂದರೆ ಜಾರ್ತಾ ಇರುತ್ತೆ. ಟ್ರೆಕ್ಕಿಂಗ್ ಬರುವಾಗ ಪ್ಲಾಸ್ಟಿಕ್ ಎಲ್ಲ ಪ್ರಾಹಿಬಿಟೆಡ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮೇಲ್ ಬಂದಾಗ ತುಂಬಾ ಜನ ವಾಟರ್ ಬಾಟಲ್ಸ್ ಮತ್ತೆ ಜ್ಯೂಸ್ ಬಾಟ್ಲುಗಳು, ಕವರ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಎಸ್ತಿದ್ರು. ನೋಡಿ ಅನ್ಸ್ತು ಇಲ್ಲೂನು ಈ ತರ ರಿಸ್ಟ್ರಿಕ್ಷನ್ ಮಾಡಿದ್ರೆ ಒಳ್ಳೇದು ಅಂತೇಳಿ. ಇಲ್ಲೂನು ಯಾಕೆಂದ್ರೆ ದಟ್ಟ ಅರಣ್ಯ ಇದೆ. ನಮ್ ಜೊತೆ ಬಂದಿದ್ದಂತ ಗೈಡು ಅಲ್ಲಿ ಉದ್ದಕ್ಕೂ ಬಿದ್ದಿದ್ದಂತ ಎಲ್ಲಾ ವೇಸ್ಟ್ ನ ಪಾಪ ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೆಳಗಡೆಗೆ ತಗೊಂಡ್ ಬಂದ್ರು. ನಡ್ಕೊಂಡು ಮತ್ತೆ ಕೆಳಗಡೆಗೆ ಬಂದ್ವಿ. ಇಲ್ಲಿ ಸಿದ್ಧಾರೂಢ ಮಠ ಇದೆ, ಕಾಲಭೈರವೇಶ್ವರನ ದೇವಸ್ಥಾನ ಇದೆ, ಹಾಗೆ ಚೌಡೇಶ್ವರಿ ದೇವಿಯ ದೇವಸ್ಥಾನನೂ ಸಹ ಇದೆ, ಮತ್ತೆ ಮೂಕಾಂಬಿಕಾ ದೇವಿಯ ದೇವಸ್ಥಾನ, ಒಂದು ಕೊಳ ಸಹ ಇದೆ. ಬಹಳ ಪುರಾತನ ಕಾಲದ ದೇವಸ್ಥಾನಗಳಿವು. ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಮತ್ತೆ ವಾಪಸ್ಸು, ಯಾಕೆಂದ್ರೆ ನಡ್ಕೊಂಡು ಹೋಗೋದಂತೂ ಸಾಧ್ಯನೇ ಇಲ್ಲ. ಆಲ್ರೆಡಿ 6 ಗಂಟೆ ಆಗೋಗ್ಬಿಟ್ಟಿದೆ. ನಮ್ಮ ಟೀಮಲ್ಲಿ ಮುಂಚೆನೆ ಫಸ್ಟ್ ಎಲ್ಲ ರೀಚ್ ಆದವರೆಲ್ಲ ಬೇಗನೆ ಹೊರಟುಬಿಟ್ಟಿದ್ರು. ನಾವೊಂದಷ್ಟು ಕೆಲವು ಜನ ಮಾತ್ರ ಉಳ್ಕೊಂಡಿದ್ವಿ. ನಾವು ಜೀಪ್ನ ಹಿಡ್ಕೊಂಡು ಅಲ್ಲಿಂದ ಹೊರಟ್ವಿ. ಜೀಪ್ ಜರ್ನಿನೂ ಅಷ್ಟೇನೆ ಅಷ್ಟೊಂದು ಈಸಿ ಇಲ್ಲ. ನಾವು ನಡ್ಕೊಂಡು ಹೋಗಿದ್ದಕ್ಕಿಂತ ಡಬಲ್ ಟಯರ್ಡ್ ಆಗುತ್ತೆ ನಮಗೆ. ಹೋಮ್ ಸ್ಟೇಗೆ ರೀಚ್ ಆಗೋದಕ್ಕೆ ನಮಗೆ ಒಂದು 1/2-1/4 ಗಂಟೆ ಆಯಿತು. ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹೋಮ್ ಸ್ಟೇಗೆ ರೀಚ್ ಆದ್ವಿ ಸೇಫಾಗಿ. ನಮಗೆ ಅಲ್ಲಿ ಟ್ರೆಕ್ಕಿಂಗ್ ಸ್ಪಾಟ್ಗೆ ಡ್ರಾಪ್ ಮಾಡಿದಂಥ ಜೀಪ್ನವರೇನೆ ನಮಗೆ ವಾಪಸ್ಸು ಹೋಮ್ ಸ್ಟೇಗೆ ಕರ್ಕೊಂಡೋಗಿ ತಲುಪಿಸಿದ್ದು. ನಂತರ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಬಿಸಿ ಬಿಸಿ ಸುಡೋ ನೀರಲ್ಲಿ ಸ್ನಾನ ಮಾಡಿದ್ವಿ. ತುಂಬಾನೇ ರಿಲ್ಯಾಕ್ಸ್ ಆಯ್ತು. ಜೊತೆಗೆ ನೈಟ್ ಡಿನ್ನರು ಅಷ್ಟೇನೆ ತುಂಬಾ ಚೆನ್ನಾಗಿ ರುಚಿಕರವಾಗಿ ಒಳ್ಳೆ ವೆಜಿಟೇರಿಯನ್ ಫುಡ್ನ ರೆಡಿ ಮಾಡಿದ್ರು. ಎಲ್ಲರೂ ಸಹ ಚೆನ್ನಾಗಿ ಊಟ ಮಾಡಿದ್ವಿ. ಯಾಕೆಂದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಜೊತೆಗೆ ಈವ್ನಿಂಗ್ ಬಂದಿದ ತಕ್ಷಣ ಸ್ನಾಕ್ಸ್ ಸಹ ಕೊಟ್ಟಿದ್ರು, ಬಜ್ಜಿ, ಕಾಫಿ ಎಲ್ಲ. ಆದ್ರೆ ಅದಂತೂ ಏನಕ್ಕೂ ಸಾಲಲ್ಲ ಬಿಡಿ, ಯಾಕೆಂತಂದ್ರೆ ಎಲ್ಲರೂ ಟ್ರೆಕ್ ಮಾಡಿ ಸುಸ್ತಾಗಿದ್ರಿಂದ. ಸೊ ಎಲ್ಲರೂ ಊಟ ಮುಗಿಸಿ, ಯಾಕೆಂದ್ರೆ ಅಟ್ ಎ ಟೈಮ್ ಎಲ್ಲರೂ ಒಟ್ಟಿಗೆ ಒಂದೇ ಸಲ 37 ಜನನು ಊಟಕ್ಕೆ ಬಂದಿದ್ರಿಂದ ಸೊ ಅಲ್ಲಿ ನಮ್ಗೆ ಜಾಗದ ಕೊರತೆ ಇತ್ತು. ಬಟ್ ಯಾರು ಏನ್ ತಲೆ ಕೆಡ್ಸ್ಕೊಂಡಿಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅವರು ನಮ್ಗೆ ಅಲ್ಲಿ ಕ್ಯಾಂಪ್ ಫೈರ್ ನ ಹಾಕೊಟ್ಟಿದ್ರು. ಸೊ ಅಲ್ಲಿ ಎಲ್ಲ ಮಕ್ಕಳು, ಯಾಕೆಂದ್ರೆ ಚಳಿಗಾಲ ಇದ್ದಿದ್ರಿಂದ ಚಳಿನೂ ತುಂಬಾನೇ ಇತ್ತು. ಮಕ್ಕಳು ಅಷ್ಟು ಟ್ರೆಕ್ ಮಾಡಿ ಸುಸ್ತಾಗಿದ್ರು ಅವ್ರ ಎನರ್ಜಿ ಲೆವೆಲ್ಗಂತೂ ಹ್ಯಾಟ್ಸ್ ಆಫ್. ಎಲ್ರು ಮತ್ತೆ ಡ್ಯಾನ್ಸ್ ಮಾಡಿ DJ ಸಾಂಗ್ ಹಾಕೊಂಡು ಕುಣಿದಿದ್ದು ಎಲ್ಲರೂ ಚೆನ್ನಾಗಿ. ಹೀಗೆ ನಮ್ಮ ಚಾರಣ ಬಹಳ ಅದ್ಭುತವಾಗಿ ತುಂಬಾನೇ ವಿಸ್ಮಯಗಳಿಂದ ಕೂಡಿರೋ ಅಂತ ಒಂದು ಚಾರಣ. ಸೊ ಕಾಡಿನ ಪ್ರತಿ ಉದ್ದಕ್ಕೂ ನಾವು ಅದನ್ನು ಎಂಜಾಯ್ ಮಾಡಿಕೊಂಡು ನಾವು ಈ ಚಾರಣನ ಮುಗಿಸಿದ್ವಿ. ಚಾರಣದ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಾರಣನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.